ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಈ ಒಂದು ಸೀರೀಸ್ ಯಾವ ರೀತಿ ಇರುತ್ತೆ ಅಂತಂದರೆ ಮಕ್ಕಳ ಆಟಿಕೆಗಳು ಅಂತಂದರೆ ಮಕ್ಕಳ ಆಟಿಕೆಗಳನ್ನ ನಾವು ಮಕ್ಕಳಿಗೆ ಆಟಿಕೆಗಳನ್ನ ಕೊಡಿಸ್ಬಿಡ್ತೀವಿ, ಟಾಯ್ಸ್ಗಳನ್ನ ಕೊಡಿಸ್ಬಿಡ್ತೀವಿ. ಮಕ್ಕಳು ಅದನ್ನು ಮನೆಗೆ ತೊಗೊಂಡು ಬರ್ತಾರೆ, ಸ್ವಲ್ಪ ದಿನ ಕ್ರೇಜಲ್ಲಿ ಆಟ ಆಡ್ತಾರೆ, ಅದಾದಮೇಲೆ ಅದನ್ನು ಡೆಸ್ಟ್ರಾಯ್ ಮಾಡ್ತಾರೆ ಅಂತಂದರೆ ಮುರಿದಾಕೋದು. ಅದೆಲ್ಲ ಮಕ್ಕಳ ಬೆಳವಣಿಗೆಯಲ್ಲಿ ಅದು ಕಂಪ್ಲೀಟ್ಲಿ ಕಾಮನ್. ನಾನು ಈ ಒಂದು ಟಾಯ್ಸ್ ಸೀರೀಸ್ ಅಂತಂದರೆ ಮಕ್ಕಳ ಟಾಯ್ನ ಯಾವುದೋ ಒಂದು ಎಕ್ಸಾಂಪಲ್ ಟಾಯ್ನ ತಗೊಳ್ಳಿ, ಆ ಟಾಯಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಯಾವ ಟಾಯ್ಸ್ನ ನಾವು ಯಾವ ರೀತಿ ಒಂದು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ಗೆ ರೀಚ್ ಮಾಡಬಹುದು. ಆ್ಯಂಡ್ ನಾವು ತುಂಬ ಅರ್ಥ ಮಾಡ್ಕೋಬೇಕಾಗಿದೆ ಯಾವ ಟಾಯ್ನ ಮಕ್ಕಳಿಗೆ ಪರ್ಚೇಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸೀರೀಸ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಒಂದು ಯೋಚನೆ ಯಾವ ರೀತಿ ಇದೆ ಅಂತಂದರೆ, ಹುಟ್ಟಿದಾಗಿಂದ ಮಕ್ಕಳಿಗೆ ನಾವು ಬೆಳೆಸುವಂತಹ ಟಾಯ್ಸ್ಗೆ ಇನ್ವೆಸ್ಟ್ ಮಾಡ್ತೀವಲ್ಲ, ಅಂತಹ ಟಾಯ್ಸ್ಗಳಿಂದನೇ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಯ್ ಅಂತಂದರೆ ಮಗು ಹುಟ್ಟಿದಾಗಿಂದ 0 ಮಂತಿಂದನೇ ನಾವು ಈ ಟಾಯ್ನ ನಾವು ಮಕ್ಕಳಿಗೆ ಬಳಸಬಹುದು. ಯಾವ ಟಾಯ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಈ ಒಂದು ಸೀರೀಸ್ ಈಗ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಏನಾದರೂ ಯಾವ ಟಾಯ್ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ರೆ, ಯಾವ ಒಂದು ಟಾಯ್ ಮೇಲೆ ನಾನು ವಿಡಿಯೋ ಮಾಡಬೇಕು ಅನ್ನುವಂತಹ ನಿಮ್ಮ ಸಜೆಷನ್, ನಿಮ್ಮ ಒಂದು ರಿಕ್ವೈರ್ಮೆಂಟ್ ಸಹ ನನಗೆ ಬೇಕಾಗಿದೆ. ಪ್ಲೀಸ್ ಕಮೆಂಟ್ ಮಾಡಿ, ಆ ಟಾಯ್ ಬಗ್ಗೆ ನಾನು ಹೇಳ್ತೀನಿ. ಓ ಮೈ ಗಾಡ್, ಮಾರ್ಕೆಟಲ್ಲಿ ಸಾವಿರಾರು ಲಕ್ಷಾಂತರ ಟಾಯ್ಸ್ಗಳಿದ್ದಾವೆ. ನಮಗೆ ಸಿಗುವಂತಹ ಅಂತಂದರೆ ಅಫೋರ್ಡಬಲ್ ಮಾಡುವಂತಹ ಟಾಯ್ಸ್ಗಳ ಬಗ್ಗೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ಟಾಯ್ ಯಾವುದು ಅಂತಂದರೆ, ಇದನ್ನು ಮೊಬೈಲ್ ಹ್ಯಾಂಗಿಂಗ್ ಅಂತ ಕರೀತಾರೆ. ಎಸ್, ಸೊ ಇದರಲ್ಲಿ ಅಂದರೆ ನಮಗೆ ಮಾರ್ಕೆಟಲ್ಲಿ ತುಂಬ ವೆರೈಟಿ ಆಫ್ ಮೊಬೈಲ್ ಹ್ಯಾಂಗಿಂಗ್ ಸಿಗುತ್ತೆ. ನನ್ನ ಹತ್ರ ಯಾವುದಿದೆಯೋ, ನಾನು ಅದಿತಿಗೆ ಯಾವುದನ್ನು ಯೂಸ್ ಮಾಡಿದ್ನೋ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಕೆಲವು ಪಿಕ್ಚರ್ಸ್ನು ಸಹ ಸೈಡಲ್ಲಿ ಹಾಕಿರ್ತೀನಿ ಟು ನಿಮಗೆ ರೆಫರ್ ಮಾಡ್ಕೊಳ್ಳೋದಕ್ಕೆ. ಅಕಸ್ಮಾತ್ ಈ ರೀತಿ ಇಲ್ಲ, ನಿಮಗೆ ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಹತ್ರ ಇರೋದನ್ನು ನೀವು ಇದಕ್ಕೆ ರಿಲೇಟ್ ಮಾಡ್ಕೋಬೇಕು ಅಂತ ನಾನು ಪಿಕ್ಚರ್ನ ಹಾಕ್ತೀನಿ. ಇದನ್ನು ಮೊಬೈಲ್ ಹ್ಯಾಂಗಿಂಗ್ ಅಂತ ಕರೀತಾರೆ. ಅಂತಂದರೆ ಮಗು ಹುಟ್ಟಿದಾಗ ತೊಟ್ಲಲ್ಲಿ ಹಾಕಿರ್ತೀವಲ್ಲ ಮಗುನ, ಕ್ರೇಡಲಲ್ಲಿ. ಸೊ ಆವಾಗ ನಾವು ತೊಟ್ಲ ಮೇಲೆ ಈ ರೀತಿ ಹಾಕಿರ್ತೀವಿ. ಸೊ ನೀವು ಇದರಲ್ಲಿ ನೋಡ್ಬೋದು ಯಾವ ರೀತಿ ಸಿಸ್ಟಮ್ ಇದರಲ್ಲಿ ಇದೆ ಅಂತಂದರೆ, ಈ ರೀತಿ ಇದೆ, ಈ ಥರ ಸ್ಟ್ರ್ಯಾಪ್ ಇದೆ, ಇದನ್ನು ಹಾಕ್ಬೋದು. ತೊಟ್ಲಿಗೆ ಈ ರೀತಿ ಹಾಕಿದ್ರೆ ಈ ರೀತಿ ಇದು ಹಿಂಗೆ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲೂ ಒಂದು ಇದ್ರ ಥರ ಲೂಪ್ ಥರ ಕೊಟ್ಟಿದ್ದಾರೆ, ಅದನ್ನು ಸಹ ತೊಟ್ಲಿಗೆ ಹಿಂಗೆ ಮೇಲ್ಗಡೆ ಈಗ ಬೇಬಿ ಮ್ಯಾಟ್ ಅಂತ ಬರುತ್ತೆ, ಜಿಮ್ ಮ್ಯಾಟ್ ಅಂತ ಎಲ್ಲ ಬರುತ್ತಲ್ಲ, ಸೊ ಅದರಲ್ಲಿ ಈ ರೀತಿ ಕಂಪಲ್ಸರಿ ಇದ್ದೇ ಇರುತ್ತೆ. ಅಂದರೆ ಈಗ ಬರುವಂತಹ ಬೇಬಿ ಜಿಮ್ಗಳಲ್ಲಿ, ಬೇಬಿ ಮ್ಯಾಟ್ಗಳಲ್ಲಿ. ಆದರೆ ಹಿಂದಿನ ಕಾಲದಲ್ಲಿ ತೊಟ್ಲುಗಳಲ್ಲಿ ಒಂಥರ ಫುಲ್ಲು ಗಿರ್ಗಿಟ್ಲೆ ಥರ ಬರ್ತಿತ್ತು, ಆ ರೀತಿ ಎಲ್ಲ ಯೂಸ್ ಮಾಡ್ತಿದ್ರು. ಆದರೆ ನಾನು ಅದಿತಿಗೆ ಪ್ಲೇ ಮ್ಯಾಟ್ ಏನೂ ತೊಗೊಂಡಿರಲಿಲ್ಲ, ಪ್ಲೇ ಜಿಮ್ ಎಲ್ಲ ಏನೂ ತೊಗೊಂಡಿರಲಿಲ್ಲ. ಇದನ್ನು ನಾನು ತೊಟ್ಲಿಗೆ ಒಂದು ಕಂಬಿನ ಕಟ್ಟಿ ಇದನ್ನು ಪ್ಲೇ ಜಿಮ್ ಮಾಡಿದೆ. ಅಂತಂದರೆ ಮೇಲ್ಗಡೆ ಈ ರೀತಿ ಯಾವಾಗಲೂ ಆಟ ಆಡ್ತಿತ್ತು, ತೂಗುವಾಗ್ಲೂ ಸಹ ಆಟ ಆಡ್ತಿತ್ತು. ಓಕೆನಾ? ಸೊ ಇದನ್ನು ನಾನು ಅದಿತಿಗೆ ಯೂಸ್ ಮಾಡಿದ್ದು. ಸೊ ಈ ರೀತಿ ಒಂದು ಮೆಕ್ಯಾನಿಸಮ್ ಇದೆ ಇದರಲ್ಲಿ. ಅಂದರೆ ಲೂಪಲ್ಲಿ ಹೀಗೆ ಹಾಕಿದ್ರೆ ಇದು ಈ ರೀತಿ ಆಡ್ತಾ ಇರುತ್ತೆ. ಆ್ಯಂಡ್ ಇದರಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ ಅಂತಂದರೆ, ಇಲ್ಲಿ ಸೌಂಡ್ ಬರುತ್ತೆ. ಆ್ಯಂಡ್ ನೀವು ಕೇಳಿಸ್ತಿದೆಯೋ ಐ ಡೋಂಟ್ ನೋ, ಇಲ್ಲಿ ಡಿಫ್ರೆಂಟ್ ಇದೆ, ಟೆಕ್ಸ್ಚರ್ ಇದೆ, ಇಲ್ಲಿ ಬಾಕ್ಸ್ ಥರ ಇದೆ, ಆ್ಯಂಡ್ ಸ್ಟಾರು, ಕಲರ್, ಡಿಫ್ರೆಂಟ್ ಕಲರ್ಸ್. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಅಂತಂದರೆ ಮಗುಗೆ ನಾವು ಈ ರೀತಿ ತೊಟ್ಲು ಲೂಪ್ ಹಾಕಿದಾಗ ಮಗುಗೆ ಕಾಣೋದು ಯಾವ ಕಲರು? ಬ್ಲ್ಯಾಕ್ ಆ್ಯಂಡ್ ವೈಟ್. ಮಗು ಹುಟ್ಟಿದಾಗ ಮಗುವಿನ ವಿಷನ್ ಇರೋದಿಲ್ಲ, ಮಗುಗೆ ಅಂತಂದರೆ ಕರೆಕ್ಟಾಗಿ ಕಾಣೋದಿಲ್ಲ. ಅಂತಂದರೆ ಮಗುಗೆ ಕಾಣುವಂತಹ ಕಲರ್ಸ್ ಯಾವುದು? ಹುಟ್ಟಿದ ಮಕ್ಕಳಿಗೆ ಯಾವ ಕಲರ್ಸ್ ಕಾಣುತ್ತೆ ಅಂತಂದರೆ ವೈಟ್, ಬ್ಲ್ಯಾಕ್ ಮತ್ತು ಗ್ರೇ ಅಷ್ಟೇ ಕಾಣೋದು. ರೆಡ್ಡು, ಬ್ಲೂ, ಪಿಂಕ್, ಯೆಲ್ಲೋ ಯಾವ ಕಲರು ಕಾಣೋದಿಲ್ಲ. ಯಾಕೆ ಈ ರೀತಿ ಅಂತಂದರೆ, ಮಗು ಗರ್ಭದಲ್ಲಿದ್ದಾಗ ಮಗುವಿನ ಒಂದು ಸುತ್ತ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಆ ಆಮ್ನಿಯೋಟಿಕ್ ಫ್ಲೂಯಿಡ್ ಮಗು ಅಲ್ಲಿ ಅಂತಂದರೆ ಗರ್ಭದಲ್ಲಿ ಇರೋದ್ರಿಂದ ಆ ಆಮ್ನಿಯೋಟಿಕ್ ಫ್ಲೂಯಿಡ್ ಮಗುವಿನ ಒಂದು ಥ್ರೂಔಟ್ ದ ಬಾಡಿ ಅಬ್ಸಾರ್ಬ್ ಆಗಿರೋದ್ರಿಂದ ಮಗು ಹುಟ್ಟಿದ ಮೇಲೆ ಒಂದು 12 ವೀಕ್ಸ್, 14 ವೀಕ್ಸ್, 16 ವೀಕ್ಸ್ವರೆಗೂ ಮಗುವಿನ ವಿಷನ್ ಬ್ಲರ್ ಆಗಿರುತ್ತೆ. ಅಂತಂದರೆ ಮಗುಗೆ ಅಂತಂದರೆ ನಾನು ಹತ್ತದಲ್ಲೇ ನಿಂತ್ಕೊಂಡ್ರು ಅಷ್ಟು ಕರೆಕ್ಟಾಗಿ ಕಾಣಿಸ್ತಿರೋದಿಲ್ಲ. ಅವ್ರಿಗೆ ಕಾಣಿಸುವಂತಹ ಒಂದು ಕಲರ್ಸ್ ಯಾವ್ದು? ಗ್ರೇ, ಬ್ಲ್ಯಾಕ್ ಮತ್ತು ವೈಟ್. ಅದಕ್ಕೋಸ್ಕರನೇ ನಾವು ಮಗುಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸ್ಬೇಕು. ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಸಾಕಷ್ಟು ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ. ಸೊ ಮಗುಗೆ ಕಾಣೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಗ್ರೇ, ಅದಕ್ಕೋಸ್ಕರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಟ್ರಾಸ್ಟ್ನ ತೋರಿಸ್ಬೇಕು. ಈ ರೀತಿ ಮಗುಗೆ ಹಾಕಿದಾಗ್ಲೂ ಸಹ ನೀವು ಇಲ್ಲೂ ನೋಡ್ಬೋದು, ಈ ಒಂದು ಅಂತಂದರೆ ಈ ಸ್ಟ್ರಿಪ್ಪಲ್ಲೂ ಸಹ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರೇ ಇದೆ. ಅದಕ್ಕೂ ಅಂದರೆ ದಿಸ್ ಇಸ್ ವಾಟ್ ಮಗುಗೆ ಕಾಣಿಸೋದು. ಇದರಲ್ಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೆನ್ಷನ್ ಮಾಡಿದ್ದಾರೆ, ಅಂತಂದರೆ ಕಲರ್ ಕೊಟ್ಟಿದ್ದಾರೆ. ಸೊ ಮಗುಗೆ ಕಾಣುವಂತಹ ಕಲರ್ ಯಾವುದು? ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಈ ರೀತಿ ಹಾಕಿದಾಗ ಮಗುಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡುತ್ತೆ, ಮಗುವಿನ ವಿಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಈ ಟಾಯ್ನ ನಾವು ತೊಟ್ಲು ಮೇಲೆ ಹಾಕೋದ್ರಿಂದ, ನಾನು ಈ ಟಾಯ್ನ ಇಂಟ್ರೊಡಕ್ಷನ್ ನಿಮಗೆ ಮಾಡಿದ್ದೀನಿ, ಈ ಟಾಯ್ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ.
ಆ್ಯಂಡ್ ಮಾರ್ಕೆಟಲ್ಲಿ ಸಿಗುವಂತಹ ಅದರ್ ಟಾಯ್ಸ್ನೂ ನಾವು ನೋಡೋದಾದರೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಸೊ ಸೌಂಡ್ ಎಲ್ಲ ಬರುತ್ತೆ. ಸೊ ಈಗ ನಾನು ಹೇಳ್ತೀನಿ ಈ ಒಂದು ಮೊಬೈಲ್ ಹ್ಯಾಂಗಿಂಗ್ ಟಾಯ್ನ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಮೊದಲ ಒಂದು ಬೆನಿಫಿಟ್ ಯಾವುದು ಅಂತಂದರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಹೇಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತಂದರೆ, ಮಗು ಹುಟ್ಟಿದ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಹೇಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಈ ಟಾಯಿಂದ ಅಂತಂದರೆ, ಮಕ್ಕಳ ಕಲಿಕೆ ಆಗೋದು ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಆಗೋದು 5 ಸೆನ್ಸಸ್ ಇಂದ, ಅಂತಂದರೆ ನಮ್ಮ ಪಂಚೇಂದ್ರಿಯಗಳಿಂದ ನೋಡೋದು, ಕೇಳಿಸ್ಕೊಳ್ಳೋದು, ಟಚ್ ಮಾಡೋದು ಆ್ಯಂಡ್ ಸ್ಮೆಲ್ ಮಾಡೋದು ಮತ್ತು ಟೇಸ್ಟ್ ಮಾಡೋದು. ಈ ಒಂದು ಟಾಯಲ್ಲಿ 3 ರೀತಿಯಾದ ಒಂದು ಇದು ಫೀಚರ್ಸ್ ಇದೆ. ಯಾವ್ದು ಅಂತಂದರೆ ಸೌಂಡ್ ಬರುತ್ತೆ, ಆ್ಯಂಡ್ ನೀವು ಇನ್ನೊಂದು ಗಿರಿಗಿಟ್ಲೆ ಒಂಥರ ಈ ರೀತಿ ಒಂಥರ, ನಾನು ಅದು ಪಿಕ್ಚರ್ ಹಾಕಿರ್ತೀನಿ. ಸೊ ಆ ರೀತಿಯಾದ ಒಂದು ಟಾಯಲ್ಲಿ ಫುಲ್ ತಿರುಗಿಸಿದ ತಕ್ಷಣ ಫುಲ್ಲು ತಿರುಗ್ತಾ ಇರುತ್ತೆ. ಸೊ ಅದರಲ್ಲಿ ಸೌಂಡ್ ಬರುತ್ತೆ ಆ್ಯಂಡ್ ಮಗು ನೋಡ್ಬೋದು, ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಮಗುಗೆ ರೆಡ್ ಕಲರ್ ಕಾಣಿಸದೇ ಇದ್ರೂ ಸಹ ಒಂದು ಬ್ಲರ್ ಆಗಿ ಮಗುಗೆ ಕಾಣಿಸ್ತಾ ಇರುತ್ತೆ. ವಿಷನ್ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ವಿಜುವಲ್ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ. ಮತ್ತು ಮಗು ಕೈನ ಕಾಲನ್ನ ಆಟ ಆಡಿಸಿದಾಗ ಮಗು ಸಹ ಟಚ್ ಮಾಡುತ್ತೆ. ಇದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಎರಡನೇ ಡೆವಲಪ್ಮೆಂಟ್, ಈ ರೀತಿಯಾದ ಟಾಯ್ಸ್ನ ಮೊಬೈಲ್ ಹ್ಯಾಂಗಿಂಗ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಅಂತಂದರೆ ಮಗು ನೋಡ್ತಾರೆ ಅಲ್ವಾ, ಸೊ ಬ್ರೈನ್ ಡೆವಲಪ್ಮೆಂಟಲ್ಲಿ ಸೆನ್ಸಸ್ ಮುಖಾಂತರ ಮಕ್ಕಳು ಕಲಿತಾರೆ. ಈ ರೀತಿಯಾದ ಟಾಯ್ಸ್ನ ಹಾಕಿದಾಗ ಮಗುಗೆ ಇನಿಷಿಯಲಿ ಕಾಣೋದು ಬರೀ ವೈಟ್ ಬ್ಲ್ಯಾಕ್ ಗ್ರೇ ಕಲರ್. ಸೊ ಅದರಿಂದ ಮಗುವಿನ ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಕೆಲವೊಂದ್ಸಲ ಈ ರೀತಿ ಇದು ಹಿಂಗೆ ತಿರುಗಾಡುವಾಗ ಮಗು ಆ ಕಡೆ, ಎಕ್ಸಾಂಪಲ್ ಈಗ ತಿರುಗಾಡುವಾಗ ಮಗು ಈ ಕಡೆ ನೋಡುತ್ತೆ, ಆ ಕಡೆ ನೋಡುತ್ತೆ ಅಂತಂದರೆ ಮಗುವಿನ ಕಣ್ಣಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆ್ಯಂಡ್ ಮಗುವಿನ ಕಣ್ಣಿನ ಬೆಳವಣಿಗೆ ಚೆನ್ನಾಗಾದಾಗ ಮಗುಗೆ ಇನ್ನೂ ಆಕ್ಟಿವ್ ಆಗಿ ಆಟ ಆಡಬೇಕು ಆ್ಯಂಡ್ ಇನ್ನೂ ಮಗುಗೆ ಒಂದು ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿ ಸಿಗುತ್ತೆ. ಸೊ ಅಂತಂದರೆ ವಿಜುವಲೈಸ್ ಆ್ಯಂಡ್ ಆಲ್ಸೋ ಟು ಟ್ರ್ಯಾಕ್. ಈಗ ಎಕ್ಸಾಂಪಲ್ ಇದು ಒಂದು ತೊಟ್ಲು ಈ ರೀತಿ ಎಲ್ಲ ಹೀಗೆ ಹೋಗುತ್ತೆ. ಈಗ ಬೇರೆ ಟಾಯ್ಸ್ಗಳೆಲ್ಲ ಇದ್ದೇ ಇರುತ್ತಲ್ಲ, ಈ ರೀತಿ ಎಲ್ಲ ಹೋಗುತ್ತೆ ಅಂದರೆ ಮಗು ಟ್ರ್ಯಾಕ್ ಮಾಡೋದನ್ನ ಕಲಿಯುತ್ತೆ. ಸೊ ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ಮೂರನೇದು ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ ಚೆನ್ನಾಗಾಗುತ್ತೆ. ಅಂತಂದರೆ ಮಗು ಟಚ್ ಮಾಡಿದಾಗ, ಲೈಕ್ ಎಕ್ಸಾಂಪಲ್ ಇದನ್ನೇ ಈ ರೀತಿ ತೊಟ್ಲಿಗೆ ಹಾಕಿದಾಗ ಮಗು ಕೈಯಲ್ಲಿ ಒದಿಬೋದು, ಅಂದರೆ ಕೈಯಲ್ಲಿ ಟಚ್ ಮಾಡ್ಬೋದು, ಕಾಲಲ್ಲಿ ಟಚ್ ಮಾಡ್ಬೋದು. ಸೊ ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ ಚೆನ್ನಾಗಾಗುತ್ತೆ. ಟ್ಯಾಕ್ಟೈಲ್ ಅಂತ ಹೇಳಿದ್ರೆ ಮಗು ಟಚ್ ಮಾಡಿದಾಗ ಇದರಲ್ಲಿ ಎಕ್ಸಾಂಪಲ್ ಈ ಟಾಯಲ್ಲಿ ಒಂದು ಸೌಂಡ್, ಇದರಲ್ಲಿ ಒಂಥರ ಟಿಂಕ್ಲಿಂಗ್ ಪೇಪರ್ ಅಂತ ಕರಿತೀವಿ, ಅಂದರೆ ಒಂಥರ, ಐ ಹೋಪ್ ಕೇಳಿಸ್ತಿದೆ, ಈ ರೀತಿ ಸೌಂಡ್ ಬಂದಾಗ ಮಗುಗೆ ಒಂದು ಚೆನ್ನಾಗಿ ಟಚ್ ಫೀಲ್ ಆದಾಗ ಮಗುಗೆ ಸೆನ್ಸೇಷನ್ ಚೆನ್ನಾಗಾಗುತ್ತೆ. ಸೊ ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ ಸಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಮಗುವಿನ ಗ್ರಾಸ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ರೀತಿ ಟಾಯ್ ಏನು, ನಾನು ಎಕ್ಸಾಂಪಲ್ ತೊಟ್ಲು ನಾರ್ಮಲ್ ಆಗೇ ಇದೆ ಅಂತಂದರೆ ತೊಟ್ಲು ಯಾವುದೇ ರೀತಿ ಶೇಕ್ ಆಗ್ತಿಲ್ಲ. ನಾನು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಐ ಆಮ್ ಜಸ್ಟ್ ಅಡ್ರೆಸ್ಸಿಂಗ್ ಬೇಬೀಸ್. ಸೊ ಮಗು ಆರಾಮಾಗಿ ಮಲ್ಕೊಂಡಿದೆ, ಸಡನ್ ಆಗಿ ಎದೊಳುತ್ತೆ, ಒಂದು ಸ್ವಲ್ಪ ಹಿಂಗೆ ಮೂವ್ ಮಾಡಿದ ತಕ್ಷಣ ಇದೇನೋ ಹಿಂಗೆ ಅಳ್ಳಾಡುತ್ತೆ. ಸೊ ಅವಾಗ ಮಗುಗೆ ವಾವ್ ಚೆನ್ನಾಗಿ ಅಳ್ಳಾಡ್ತಿದೆ ಅಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಬಾಡಿ ಶೇಕ್ ಮಾಡುತ್ತೆ, ಅವಾಗ ಇದು ಚೆನ್ನಾಗಿ ಆಡುತ್ತೆ. ಸೊ ಮಗುವಿನ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ನೀನು ಬಾಡಿ ಮೂವ್ಮೆಂಟ್ ಮಾಡಿದ್ರೆ ಇದು ಅಳ್ಳಾಡುತ್ತೆ. ಸೊ ಇದರಿಂದ ಬ್ರೈನ್ ಡೆವಲಪ್ಮೆಂಟ್, ಬ್ರೈನ್ ಸಿಗ್ನಲ್ ಕೊಡುತ್ತೆ ಬಾಡಿಗೆ ಟು ಮೂವ್. ಮಗು ಮೂವ್ ಮಾಡಿದಾಗ ಇದು ಅಳ್ಳಾಡುತ್ತೆ. ಸೊ ಇದೆಲ್ಲ ಒಂಥರ ಕನೆಕ್ಷನ್ ರೀತಿ ನಡೆಯುತ್ತೆ. ಸೊ ಅವಾಗ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಆ್ಯಂಡ್ ಗ್ರಾಸ್ ಮೋಟರ್ ಸ್ಕಿಲ್, ಮಗು ಚೆನ್ನಾಗಿ ಕಿಕ್ ಮಾಡೋದನ್ನ ಕಲಿಯುತ್ತೆ, ಕೈಯಲ್ಲಿ ಟಚ್ ಮಾಡೋದನ್ನ ಕಲಿಯುತ್ತೆ. ಸೊ ಗ್ರಾಸ್ ಮೋಟರ್ ಸ್ಕಿಲ್ ಸಹ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದು ಅಂತಂದರೆ ಸ್ಟಿಮ್ಯುಲೇಷನ್ ಚೆನ್ನಾಗಾಗುತ್ತೆ. ಮಗುವಿನ ಕಣ್ಣಿನ ಬೆಳವಣಿಗೆ ಇರ್ಬೋದು, ಕೇಳಿಸ್ಕೊಳ್ಳೋದಿರ್ಬೋದು, ಈ ಥರ ಸೌಂಡ್ ಬಂದಾಗ ಸ್ಟಿಮ್ಯುಲೇಷನ್ ಚೆನ್ನಾಗಾಗುತ್ತೆ. ಸ್ಟಿಮ್ಯುಲೇಷನ್ ಚೆನ್ನಾಗಾದಾಗ ಪ್ರತಿಯೊಂದು ಒಂದು ಮೈಲ್ ಸ್ಟೋನ್ ಇರ್ಬೋದು, ವಿಜುವಲ್ ಇರ್ಬೋದು, ಆಡಿಟರಿ ಇರ್ಬೋದು, ಟಚ್ ಇರ್ಬೋದು, ಟ್ಯಾಕ್ಟೈಲ್ ಇರ್ಬೋದು, ಆ ಎಲ್ಲ ಸ್ಟಿಮ್ಯುಲೇಷನಲ್ಲಿ ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಒಂದು ಮೊಬೈಲ್ ಹ್ಯಾಂಗಿಂಗಲ್ಲಿ ಹುಟ್ಟಿದ ಮಕ್ಕಳಿಗೇನೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ? ಖಂಡಿತವಾಗ್ಲೂ ಬೆನಿಫಿಟ್ಸ್ ಇದೆ. ಸೊ ಆ್ಯಂಡ್ ನೆಕ್ಸ್ಟ್ ಯಾವುದು ಅಂತಂದರೆ ಫೈನ್ ಮೋಟರ್ಸ್ ಡೆವಲಪ್ಮೆಂಟ್ ಮಗುಗೆ ಚೆನ್ನಾಗಾಗುತ್ತೆ. ಅಂತಂದರೆ ಮಗು ಮುಟ್ಟುವುದಕ್ಕೆ ಕಲಿಯುತ್ತೆ ಆ್ಯಂಡ್ ಆ ಪುಟ್ಟ ಫಿಂಗರ್ಸ್ಗಳನ್ನ ಓಪನ್ ಮಾಡೋದಕ್ಕೆ ಕಲಿಯುತ್ತೆ. ಈಗ ಎಕ್ಸಾಂಪಲ್ ಗ್ರ್ಯಾಬ್ ಮಾಡೋದಕ್ಕೆ ಅಂತಂದರೆ ಮಗು ಹುಟ್ಟಿದಾಗ ಈಗಿನ ಮಕ್ಕಳು ತುಂಬ ಫಾಸ್ಟ್ ಇರ್ತಾರೆ, ಈಗಿನ ಜನ್ರೇಷನ್ ಮಕ್ಕಳೇ ಆಗಿದ್ದಾರೆ. ಅಂದರೆ ನಾನು ಕೇಳಿದ್ದೀನಿ, ಅದಿತಿ ಹುಡಿದಾಗ 3 ತಿಂಗಳವರೆಗೂ ಮಗುನ ಮುಷ್ಟಿ ಓಪನೇ ಮಾಡ್ತಿರ್ಲಿಲ್ಲ, ಕಣ್ಣೇ ಬಿಡ್ತಿರ್ಲಿಲ್ಲ, ಮಗು ಮಲ್ಕೊಂಡೇ ಇರ್ತಿದ್ರು. ಆದರೆ ಈಗಿನ ಮಕ್ಕಳು ಒಂದೇ ದಿನದಿಂದಾನೇ ಎಷ್ಟು ಆಕ್ಟಿವ್ ಆಗಿ ಆಟ ಆಡ್ತಿರ್ತಾರೆ. ಸೊ ಮಗು ಓಪನ್ ಮಾಡುವುದು ಇಟ್ಸ್ ಅ ವೆರಿ ಗುಡ್ ಫೈನ್ ಮೋಟರ್ ಡೆವಲಪ್ಮೆಂಟ್. ಮಗುವಿನ ಫೈನ್ ಮೋಟರ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಿದೆ ಅಂತ ಅಂದಾಗ್ಲೇ ಮಗು ಕೈನ
ಏನೋ ಓಪನ್ ಮಾಡೋದನ್ನ ಕಲಿಯುತ್ತೆ, ಮುಟ್ಟೋದನ್ನ ಕಲಿಯುತ್ತೆ, ಏನೋ ಒಂದು ಬೆಡ್ಶೀಟ್ನ ಇಟ್ಕೊಳ್ಳೋದಿರ್ಬೋದು, ಅಮ್ಮನ ಕೂದಲನ್ನ ಇಟ್ಕೊಂಡಿರೋ ಆ ಸಾಕಷ್ಟು ಇನ್ಸಿಡೆಂಟ್ಸ್ ಪ್ರತಿಯೊಬ್ಬ ನ್ಯೂ ಮಾಮೀಸು ಸಹ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಆ ಒಂದು ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದ್ರೆ ಈ ರೀತಿಯಾದ ಟಾಯ್ಸ್ಗಳನ್ನ ನಾವು ಹಾಕ್ಬೇಕಾಗುತ್ತೆ. ಏನಕ್ಕಂತಂದ್ರೆ ಶೇಕ್ ಆದಂಗೆ ಆಗುತ್ತೆ. ಯಾವಾಗಲೂ ಒಂದ್ಸಲ ಮಗುಗೆ ಏನೋ ಕೈಗೆ ಸಿಕ್ಕಿರುತ್ತೆ, ಅವಾಗ ಟಚ್ ಮಾಡಿರುತ್ತೆ ಮಗು. ಸೊ ಆ ಒಂದು ಟಚ್ ಅನ್ನುವಂತಹ ಸ್ಟಿಮ್ಯುಲೇಷನ್ ಬ್ರೈನ್ಗೆ ಇನ್ನೊಂದ್ಸಲ ಬೇಕು. ಸೊ ಮಗು ಇನ್ನೊಂದ್ಸಲ ಫೈನ್ ಮೋಟರ್ ಡೆವಲಪ್ ಆಗೋದಕ್ಕೆ, ಟಚ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಈ ರೀತಿ ಫೈನ್ ಮೋಟರ್ ಸಹ ಈ ಒಂದು ಮೊಬೈಲ್ ಹ್ಯಾಂಗಿಂಗ್ ಇಂದ ಡೆವಲಪ್ ಆಗುತ್ತೆ. ಈ ರೀತಿಯಾದ ಒಂದು ಸಿಂಪಲ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಏನೋ ಈ ರೀತಿ ಮೊಬೈಲ್ ಹ್ಯಾಂಗಿಂಗ್ಸ್ಗಳು ಸಿಗುತ್ತೆ. ಆ್ಯಂಡ್ ಮನೆಯಲ್ಲೇ ಸಹ ಮೊಬೈಲ್ ಹ್ಯಾಂಗಿಂಗ್ಸ್ನ ಮಾಡ್ಕೊಳ್ಬೋದು. ನಿಮಗೆ ಆ ರೀತಿಯಾದ ಒಂದು DIY ಬೇಕು ಅಂತಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ನಾನು ಆ ರಿಲೇಟೆಡ್ ವಿಡಿಯೋನ ಮಾಡ್ತೀನಿ. ಸೊ ಈ ಒಂದು ಮೊಬೈಲ್ ಹ್ಯಾಂಗಿಂಗಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಮಕ್ಕಳಿಗೆ ಹುಟ್ಟಿದಾಗ್ಲಿಂದನೇ ನಾವು ತೊಟ್ಲಿಗೆ ಹಾಕ್ಬೋದು. ಆ್ಯಂಡ್ ಈ ಒಂದು ಟಾಯ್ನ ನಾನು ಅದಿತಿಗೆ 9 months 10 months 1 year ಯೂಸ್ ಮಾಡಿದ್ದೀನಿ. ಅಂತಂದರೆ ಅದಿತಿ ಮಲ್ಕೊಂಡಿದ್ದು ತೊಟ್ಲಲ್ಲಿ ಜಸ್ಟ್ 1 month ಅಷ್ಟೇನೆ, 1 month ಹಾರ್ಡ್ಲಿ ಮಲ್ಕೊಂಡಿದ್ದು. ಯಾವ ರೀತಿ ಇದನ್ನ ಯೂಸ್ ಮಾಡ್ತಿದ್ದೆ ಅಂತಂದರೆ ಟಮ್ಮಿ ಟೈಮಿಗೆ ಹಾಕಿದಾಗ ನಾನು ಮುಂದೆ ಇಡ್ತಿದ್ದೆ, ಈ ರೀತಿ ಶೇಕ್ ಮಾಡ್ಬಿಟ್ಟು ಇಡ್ತಿದ್ದೆ. ಇಂಟ್ರೆಸ್ಟ್ ಇಂದ ಅದಿತಿ ಮುಂದೆ ಬಂದು ತಗೊಳ್ಳೋದು, ಅದಾದ್ಮೇಲೆ ಇದನ್ನೆಲ್ಲ ಬಾಯಿಗೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು. ಎವ್ರಿ 3 days 4 daysಗೆ ನಾನು ಇದನ್ನ ವಾಶ್ ಮಾಡ್ತಿದ್ದೆ. ಅಂಡ್ ಕಲರ್ ಸಹ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ ಅಲ್ಲ. ಸೊ ಮಗು ಈ ರೀತಿ ಆಟ ಆಡೋದನ್ನ, ಅಂಡ್ ನಾನು ಊಟ ಮಾಡಿಸುವಾಗ ಆ ರೀತಿಗೆ ಈ ರೀತಿ ಶೇಕ್ ಮಾಡಿಸ್ತಿದ್ದೆ. ಅಂತಂದ್ರೆ ಸಾಲಿಡ್ ನ ಶುರು ಮಾಡಿದಾಗ ಕಾಲ್ ಮೇಲೆ ಹಾಕೊಂಡು ತಿನ್ನಿಸ್ತೀವಿ, ಎದುರುಗಡೆ ಯಾರ ಕೂರಿಸ್ಕೊಂಡು ನಾವು ತಿನ್ನಿಸ್ತೀವಿ. ಶೇಕ್ ಮಾಡ್ತಿದ್ದಾಗ ಡಿಸ್ಟ್ರಾಕ್ಟ್ ಆಗ್ತಿದ್ರು, ಕಲರ್ ತೋರಿಸ್ತಿದ್ದೆ ನಾನು ಇನ್ ದಿ ಸೌಂಡ್. ಸೊ ಈ ರೀತಿಯಾದ ಈ ಟಾಯ್ನ ನಾನು ಆ ರೀತಿನೂ ಯೂಸ್ ಮಾಡ್ತಿದ್ದೆ. ಅಂತಂದ್ರೆ ನಾವು ಮೊಬೈಲ್ ಹ್ಯಾಂಗಿಂಗ್ ನ ಜಸ್ಟ್ ಮಗು ತೊಟ್ಲಲ್ಲಿ ಮಲ್ಕೊಂಡಿದ್ದಾಗ್ಲೇನೆ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಈ ಟಾಯ್ನ ನಾವು ಡಿಫ್ರೆಂಟ್ ರೀತಿಯಲ್ಲಿ ಡಿಫ್ರೆಂಟ್ ಟೈಮಲ್ಲೂ ಸಹ ಯೂಸ್ ಮಾಡ್ಬೋದು. ಬಿಕಾಸ್ ಡಿಫ್ರೆಂಟ್ ಕಲರ್ಸ್ ಇದೆ ಅಂಡ್ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಸಹ ಇದೆ. ಸೊ ಇದೆಲ್ಲನೂ ಸಹ ಬೆನಿಫಿಟ್ಸ್ ಆಗಿತ್ತು. ದಟ್ ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ ಚೆನ್ನಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ, ಮತ್ತು ಗ್ರಾಸ್ ಮೋಟರ್ ಚೆನ್ನಾಗುತ್ತೆ, ಮತ್ತು ಫೈನ್ ಮೋಟರ್ ಚೆನ್ನಾಗುತ್ತೆ ಅಂತ. ಅಂಡ್ ನೆಕ್ಸ್ಟ್ ಯಾವ ಮೈಲ್ ಸ್ಟೋನ್ ಇದರಿಂದ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ ಅಂತಂದ್ರೆ ಸ್ಪೇಷಿಯಲ್ ಅವೇರ್ನೆಸ್ ಬರುತ್ತೆ. ಅಂತಂದ್ರೆ ಇದು ಅಳ್ಳಾಡ್ತಿದ್ದಾಗ ಮಗುಗೆ ಒಂದು ಸಮಥಿಂಗ್ ಇಸ್ ಚೇಂಜಿಂಗ್ ಅವೇರ್ನೆಸ್ ಅನ್ನೋದು ಮಗುಗೆ ಅರ್ಥ ಆಗುತ್ತೆ. ಅಂತಂದ್ರೆ ತೊಟ್ಲು ಅಳ್ಳಾಡಿದಾಗ, ಇದು ಜೋರಾಗಿ ಅಳ್ಳಾಡಿದಾಗ ಮಕ್ಕಳಿಗೆ ಸ್ಪೇಷಿಯಲ್ ಅವೇರ್ನೆಸ್ ಗೊತ್ತಾಗುತ್ತೆ. ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಟಾಯ್ ಟು. ಅಂತಂದ್ರೆ ಸ್ಪೇಷಿಯಲ್ ಅವೇರ್ನೆಸ್ ಅನ್ನೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಅದು ಹುಟ್ಟಿದ ಮಕ್ಕಳಿಂದನೇ ನಾವು ಸ್ಪೇಷಿಯಲ್ ಅವೇರ್ನೆಸ್ ಅನ್ನೋದನ್ನ ಮಕ್ಕಳಿಗೆ ಕಲಿಸ್ಬೋದು. ಅಂಡ್ ಅವೇರ್ನೆಸ್ ಅಂತ ಹೇಳಿದಾಗ ಸಡನ್ ಆಗಿ ಮಗು ಮಲ್ಕೊಂಡಿರುತ್ತೆ, ಗಾಬರಿಯಾಗಿ ಮಕ್ಕಳು ಬೆಚ್ಚೋದು ಕಾಮನ್. ಅಂತಂದ್ರೆ ಅದನ್ನ ಸ್ಟಾರ್ಟಲ್ ರಿಫ್ಲೆಕ್ಸ್ ಅಂತ ಕರೀತಾರೆ. ಆರಾಮಾಗಿ ಮಗು ಮಲ್ಕೊಂಡಿರುತ್ತೆ, ಸಡನ್ ಆಗಿ ಬೆಚ್ಚ ಬೀಳೋದು, ಅದು ಮಗುವಿನ ಒಂದು ಮೈಲ್ ಸ್ಟೋನ್ ಅಲ್ಲಿ ಅದು ಬರಬೇಕಾಗಿರುವಂತಹ ಒಂದು ಅಂದ್ರೆ ಸ್ಟಾರ್ಟಲ್ ಆಗೋದು, ಮಗು ಬೆಚ್ಚ ಬೀಳೋದು, ಇಟ್ಸ್ ಕಂಪ್ಲೀಟ್ಲಿ ಕಾಮನ್. ಸೊ ಮಗು ಸ್ಟಾರ್ಟಲ್ ಆದಾಗ ಇದು ಸೌಂಡ್ ಮಾಡಿದಾಗ ಮಗುಗೆ ಒಂದು ಅವೇರ್ನೆಸ್ ಆಗುತ್ತೆ. ಓಕೆ, ಮಗು ಕಣ್ಬಿಟ್ಟು ನೋಡ್ಬಿಟ್ಟು ತಿರ್ಗಾ ಮಲ್ಕೊಳ್ಬಹುದು. ಓಕೆ, ಇದು ನನ್ನ ತೊಟ್ಲಲ್ಲಿ ಇದೆ ಅಂತಂದ್ರೆ ನನಗೆ ಇದು ಕಾಣುತ್ತೆ. ಅಂಡ್ ಫ್ರೀಕ್ವೆಂಟ್ ಆಗಿ ಇದನ್ನ ನಾವು ಚೇಂಜ್ ಸಹ ಮಾಡ್ಬೋದು. ಅಂತಂದ್ರೆ ಡಿಫ್ರೆಂಟ್ ಟಾಯ್, ಆ ರೀತಿಯಾದ ಒಂದು ಇನ್ಫಾರ್ಮೇಶನ್ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ಕೊಡ್ತೀನಿ. ಈ ಒಂದು ಅವೇರ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಮಗುಗೆ ಅವೇರ್ನೆಸ್ ಗೊತ್ತಾಗುತ್ತೆ. ನಾನು ಸೌಂಡ್ ಮಾಡಿದಾಗ, ಅಂತಂದ್ರೆ ಸ್ವಲ್ಪ ಶೇಕ್ ಮಾಡಿದಾಗ ಸೌಂಡ್ ಆಗುತ್ತೆ. ಈ ರೀತಿಯಾದ ಅವೇರ್ನೆಸ್ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಲಾಸ್ಟ್ ಒಂದು ಮೈಲ್ ಸ್ಟೋನ್ ಈ ಒಂದು ಟಾಯ್ ಇಂದ, ಈ ಮೊಬೈಲ್ ಹ್ಯಾಂಗಿಂಗ್ ಇಂದ ಯಾವ್ದು ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ ಅಂತಂದ್ರೆ ಮಗುಗೆ ಸರೌಂಡಿಂಗ್ ಅನ್ನೋದು ಗೊತ್ತಾಗುತ್ತೆ. ಅಂತಂದ್ರೆ ಮಗುಗೆ ಸೌಂಡ್ ಯಾವ ಕಡೆಯಿಂದ ಬರ್ತಿದೆ ಅಂತಂದ್ರೆ ಯಾವಾಗ್ಲೂ ತೊಟ್ಲು ಮೇಲಿಂದ ಸೌಂಡ್ ಬರ್ತಿದೆ ಅಂತ ಅಂದಾಗ ಮಗುಗೆ ಅಲರ್ಟ್ ಆಗಿರುತ್ತೆ ಟು ರಿಸೀವ್ ದಟ್ ಸೌಂಡ್. ಅಂಡ್ ಆಲ್ಸೋ ಅಂದ್ರೆ ಈ ರೀತಿಯಾದ ಸೌಂಡ್ ನ ಕೇಳಿಸ್ಕೊಂಡು ಮಗು ಬೇರೆ ಕಡೆ ಎಲ್ಲೇ ಸೌಂಡ್ ಆದ್ರೂ ಮಗು ತಿರುಗಿ ನೋಡೋದಿರ್ಬೋದು, ಅಥವಾ ಆ ಕಡೆ ಕಣ್ಣು ಆಡ್ಸೋದಿರ್ಬೋದು, ಅಂತಂದ್ರೆ ಆ ಕಡೆ ನೋಡೋದಿರ್ಬೋದು, ಅಂಡ್ ಯಾರೇ ಕರೆದ್ರು ರೆಸ್ಪಾಂಡ್ ಮಾಡೋದಿರ್ಬೋದು. ಈ ರೀತಿಯಾದ ಟಾಯ್ಸ್ ಇಂದ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಅ ವೆರಿ ಡೀಟೇಲ್ ಇನ್ಫಾರ್ಮೇಶನ್ ಅಬೌಟ್ ಮೊಬೈಲ್ ಹ್ಯಾಂಗಿಂಗ್. ಸೊ ಇನ್ನೂ ಸಾಕಷ್ಟು ಹೆಚ್ಚಿನ ಟಾಯ್ಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಯಾವ ಟಾಯ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಯಾವ ಟಾಯ್ನ ಮಕ್ಕಳಿಗೆ ಬಳಸೋದ್ರಿಂದ, ಈ ಟಾಯ್ನ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನಾನು ಆ ರಿಲೇಟೆಡ್ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಐ ಬಿ ವೆರಿ ಹ್ಯಾಪಿ ಟು ಗಿವ್. ಅಂತಂದ್ರೆ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಇಸ್ ಅ ಬೆಸ್ಟ್ ಪೀರಿಯಡ್. ಆ ಒಂದು ಪೀರಿಯಡ್ನ ರಿವರ್ಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. 6 years ವರೆಗೂ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ರ್ಯಾಪಿಡ್ ಆಗಿ ಆಗ್ತಿರುತ್ತೆ. ಸೊ ಯಾವ ಒಂದು ಮುಖಾಂತರ ನಾವು
ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಸಹಾಯಕಾರಿ ಆ್ಯಂಡ್ ಅವರ ಓವರ್ ಆಲ್ ಡೆವಲಪ್ಮೆಂಟ್ ಅಂದರೆ ಸರ್ವತೋಮುಖ ಬೆಳವಣಿಗೆ ಅಂತ ಕರಿತೀವಲ್ಲ, ಸೊ ಆ ಒಂದು ಬೆಳವಣಿಗೆಗೆ ಹೆಲ್ಪ್ ಮಾಡೋದಕ್ಕೆ ನಾವು ಟ್ರೈ ಮಾಡೋಣ. ನಾನು ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಯಾವ ಒಂದು ಟಾಯ್ನ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿದೆ. ಅದನ್ನು ಸಾವಿರಾರು ಲಕ್ಷಾಂತರ ಮಾಮೀಸ್ಗೆ ಪೇರೆಂಟ್ಸ್ಗೆ ತಿಳಿಸೋದ್ರಿಂದ ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಅನ್ನುವಂತಹ ಇಂಟೆನ್ಷನಲ್ಲಿ ನಾನು ಈ ವಿಡಿಯೋಸ್ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮ ಪ್ರೀತಿ, ಸಹಕಾರ, ಆರೈಕೆ ಇದು ಎಲ್ಲಾನು ಇರಬೇಕು. ಅದಕ್ಕೋಸ್ಕರ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಈ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಇರೋದು ಆಕ್ಟಿವಿಟೀಸು, DIY ಆಕ್ಟಿವಿಟೀಸು, ಮಕ್ಕಳಿಗೆ ಯಾವ ರೀತಿ ಒಂದು ಮೈಲ್ ಸ್ಟೋನ್ಸ್ನ ರೀಚ್ ಮಾಡಬಹುದು ಆ್ಯಂಡ್ ಅವರಿಗೆ ಸಪೋರ್ಟ್ ಯಾವ ರೀತಿ ಮಾಡೋದು ಆಕ್ಟಿವಿಟೀಸ್ ಮುಖಾಂತರ ಅಂತ ಈ ಚಾನಲಲ್ಲಿ ಕಂಪ್ಲೀಟ್ ಡೀಟೇಲ್ಸ್ಡ್ ಅಬೌಟ್ ಮಕ್ಕಳ ಮೈಲ್ ಸ್ಟೋನ್ ಬೆಳವಣಿಗೆಗೆ. ಆ್ಯಂಡ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನಲ್ ಇರೋದು ತಾಯರ ಆರೈಕೆ, ತಾಯರ ಆರೋಗ್ಯ, ಮತ್ತು ನಾನು ವರ್ಕಿಂಗ್ ಮಾಮಿ ಆ್ಯಂಡ್ ಅಲಾಂಗ್ ವಿತ್ ಸ್ಟೇ ಮಾಮ್, ಮಗುನ ನೋಡ್ಕೊಳ್ಳೋದಕ್ಕೆ ನಾನೇ ನೋಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಐ ವರ್ಕ್ ಆ್ಯಂಡ್ ಆಲ್ಸೋ ನಾವು ಬೇರೆ ಅದರ್ ಬಿಸ್ನೆಸ್ ಆಲ್ಸೋ ವಿ ಆರ್ ಡೂಯಿಂಗ್. ಸೊ ಅದಕ್ಕೆ ನಾವು ಹೇಗೆ ಆ್ಯಸ್ ಅ ಮಾಮಿ ಆಗಿ ನನ್ನ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ಟು ಮೇಂಟೈನ್ ಅಲಾಂಗ್ ವಿತ್ ದ ಮೇಂಟೆನೆನ್ಸ್ ಆಫ್ ಮಗುವಿನ ಫುಡ್ ಇರ್ಬೋದು, ಮಗುವಿನ ಆರೋಗ್ಯ ಆ್ಯಂಡ್ ತಾಯಿಯ ಆರೋಗ್ಯ, ಇದರಿಂದ ಸಾಕಷ್ಟು ನ್ಯೂ ಮಾಮೀಸ್ಗೆ ಹೆಲ್ಪ್ ಮಾಡುವಂತಹ ಅಂತಂದರೆ ನನ್ನ ಒಂದು ಟಿಪ್ಸಿಂದ ನಾನು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಸ್ಪೆಷಲಿಸ್ಟ್ ಆ್ಯಂಡ್ ಥೆರಪಿಸ್ಟ್, ಕೌನ್ಸಿಲರ್, ನನಗೆ ಗೊತ್ತಿರುವಂತಹ ನಾಲೆಡ್ಜ್, ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಳ್ಳುವುದರ ಮೂಲಕ ನಾನು ಸಾಕಷ್ಟು ಮಾಮೀಸ್ನ ರೀಚ್ ಆಗುವಂತಹ ಪ್ರಯತ್ನದಲ್ಲಿ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಇದೆ. ಅದರಲ್ಲಿ ತಾಯಂದಿರಿಗೆ ಇದೆ ಹಾಲು ರಿಲೇಟೆಡ್ ವಿಷಯಗಳಿರಬಹುದು, ಅಥವಾ ಮಗುವಿನ ಸಾಲಿಡ್ ಫುಡ್ನ ಯಾವ ರೀತಿ ಕೊಡೋದಿರ್ಬೋದು. ಮೇನ್ ಇಂಪಾರ್ಟೆಂಟ್ಲಿ ಫುಡ್ ಸೀರೀಸ್ನ ಮಾಡ್ತಾ ಇದ್ದೀನಿ. ಅಂತಂದರೆ ಮಗುಗೆ 6 ಮಂತ್ಸಿಂದ ಸಾಲಿಡ್ನ ಶುರು ಮಾಡಿದಾಗ ಯಾವ ರೀತಿ ಆಹಾರಗಳನ್ನ ಕೊಡಬೇಕು, ಆ್ಯಂಡ್ ಲಂಚ್ ಬಾಕ್ಸ್ ಸೀರೀಸ್ ಸಹ ಅದರಲ್ಲಿ ಶುರುವಾಗಿದೆ. ನೀವು ಆ ರಿಲೇಟೆಡ್ ವಿಡಿಯೋಸ್ ನಿಮಗೆ ಬೇಕಾಗಿದ್ರೆ ನೀವು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ದಿಸ್ ಚಾನೆಲ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಇಸ್ ಆಲ್ ಅಬೌಟ್ ಮಕ್ಕಳ ಬೆಳವಣಿಗೆ, ಮೈಲ್ ಸ್ಟೋನ್ ಆಕ್ಟಿವಿಟೀಸ್ ಆ್ಯಂಡ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೂ ಸಹ ಆಕ್ಟಿವಿಟೀಸ್ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋನ ಆ್ಯಂಡ್ ಶೇರ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬೈ.